जय उठी जय को सागर जय गो सुड्री ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರನ್ನು ಆಯ್ಕೆ ಮಾಡಿದಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಚಂದ್ರು ಸರ್ ಅವರಿಗೂ ಮತ್ತು ರಾಜ್ಯ ಎಲ್ಲ ಪ್ರಮುಖ ನಾಯಕರುಗಳಿಗೂ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸುತ್ತಾ ಇವತ್ತಿನ ದಿವಸ ನನ್ನನ್ನು ಗುಲ್ಬರ್ಗ ಜಿಲ್ಲೆ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಕ್ಕೆ ಅವರನ್ನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿ ಗುಲ್ಬರ್ಗದಲ್ಲಿ ಯಾವುದೇ ಭ್ರಷ್ಟಾಚಾರ ಇದ್ದರೂ ಅದರ ವಿರುದ್ಧ ಹೋರಾಡಲು ನಮಗೆ ಒಂದು ಶಕ್ತಿ ಕೊಟ್ಟಂಥ ರಾಜ್ಯ ನಾಯಕರಿಗೂ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಮುಂದೆ ನಮಗೆ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಲು ನಮಗೆ ಒಂದು ಹಕ್ಕು ಕೊಟ್ಟಂಥ ಮಹಾನ್ ನಾಯಕರಿಗೆ ವಂದಿಸುತ್ತಾ ಮತ್ತು ಇವತ್ತು ಗುಲ್ಬರ್ಗದಲ್ಲಿ ಎಲ್ಲೇ ಯಾವುದೇ ಆಫೀಸಿನಲ್ಲಿ ಭ್ರಷ್ಟಾಚಾರ ಇದ್ದರೂ ಅದರ ವಿರುದ್ಧ ಹೋರಾಡುತ್ತೇವೆ. ಮುಖ್ಯವಾಗಿ ಅಂದರೆ ಗುಲ್ಬರ್ಗದಲ್ಲಿ ಕುಡಿಯೋದಕ್ಕೂ ನೀರಿಲ್ಲ, ಅದರ ವಿರುದ್ಧ ಮೊದಲು ನಾವು ಧ್ವನಿ ಎತ್ತುತ್ತೇವೆ. ಇದಲ್ಲದೆ ರೈತರಿಗೆ ಬೆಣ್ಣೆ ತೊರೆಯಿಂದ ಕೆಲಸ ನಡೆದು 30 ವರ್ಷ ಆದರೂ ಇಲ್ಲಿವರೆಗೂ ನೀರು ಬಂದಿಲ್ಲ, ಅದರ ವಿರುದ್ಧ ಕೂಡ ಹೋರಾಟ ಮಾಡುತ್ತೇವೆ. ನಮಗೆ ಅಂಥ ಒಂದು ಪರಿಸ್ಥಿತಿ ಬಂದಾಗ ಉಪವಾಸ ಸತ್ಯಾಗ್ರಹ ಮಾಡಲು ಸಿದ್ಧನಾಗಿರುತ್ತೇನೆ ಎಂದು ಇಲ್ಲಿ ಪ್ರಮಾಣ ಮಾಡಿ ಹೇಳುತ್ತೇನೆ. ನಿಮ್ಮ ಹೆಸರು? ನನ್ನ ಹೆಸರು ಜಗದೀಶ್ ಎಸ್ ಸಾಗರ್, ಚಿತ್ತಾಪುರ. ವಿಶ್ವಗುರು ಅಣ್ಣ ಬಸವಣ್ಣನವರಿಗೆ, ವಿಶ್ವಗುರು ಅಣ್ಣ ಬಸವಣ್ಣನವರಿಗೆ, ವಿಶ್ವಗುರು ಅಣ್ಣ ಬಸವಣ್ಣನವರಿಗೆ. ಮಾಜಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಜಗದೀಶ್ ಸಾಗರ್ ಅವರಿಗೆ, ಮಾಜಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಜಗದೀಶ್ ಸಾಗರ್ ಅವರಿಗೆ, ಮಾಜಿ ಪಕ್ಷದ ಜಿಲ್ಲಾಧ್ಯಕ್ಷ ಜಗದೀಶ್ ಸಾಗರ್ ಅವರಿಗೆ. ಸಾಗಾಜಿತು ಮಾಗಬಡು, ಸಾಗಾಜಿತು ಮಾಗಬಡು. ಆಮ್ ಆದ್ಮಿಯ ನಮ್ಮ ಜಿಲ್ಲಾಧ್ಯಕ್ಷರಾದ ಜಗದೀಶ್ ಸಾಗರ್ ಅವರು ನಮ್ಮನ್ನು ಗುಲ್ಬರ್ಗ ಜಿಲ್ಲಾ ಯೂತ್ ಅಧ್ಯಕ್ಷನಿಗೆ ಆಯ್ಕೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತು ಇನ್ನು ಮುಂದೆ ಆಮ್ ಆದ್ಮಿಯಲ್ಲಿ ಸುಮಾರು 5-6 ವರ್ಷದಿಂದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದ. ಅದರ ಸಲುವಾಗಿ ಈಗ ಜಿಲ್ಲಾಧ್ಯಕ್ಷರು ನಮಗೆ ಗುಲ್ಬರ್ಗ ಯೂತ್ ಅಧ್ಯಕ್ಷನಾಗಿ ನಮಗೂ ಆಯ್ಕೆ ಮಾಡಿದ್ದಾರೆ. ಮತ್ತು ಇನ್ನು ಮುಂದೆ ಎಲ್ಲೇ ಭ್ರಷ್ಟ ಆದರೂ ಅಲ್ಲಿ ನಾವು ಮುಂದೆ ಹೋಗಿ ಅಲ್ಲಿ ನಾವು ಹೋರಾಟ ಮಾಡಿ ನಾವು ಆಮ್ ಆದ್ಮಿ ಬಲಿಷ್ಠ ಪಡಿಸ್ತೀವಿ ಅಂತ ನಾನು ಹೇಳ್ಕೊಳ್ಳುತ್ತೇನೆ. ಹೆಸರು? ಪರಮೇಶ್ವರ್ ಎಸ್ ಮತ್ತಿಮೂಡ್, ಗುಲ್ಬರ್ಗ ಯೂತ್ ಅಧ್ಯಕ್ಷ, ಕಲಬುರಗಿ. ನಾನು ದೊಡ್ಡಪ್ಪ ಜಿ ಮಲ್ಕೇಡ್, ತಾಲೂಕಾ ಸೇಡಲ್ಲಿದ್ದು ಇವತ್ತಿನ ದಿವಸ ನನಗೆ
ಜಿಲ್ಲಾಧ್ಯಕ್ಷರಾದಂಥ ಜಗದೀಶ್ ಸಾಗರ್ ಅವರು ಮತ್ತು ರಾಜ್ಯದ ನಮ್ಮ ಹಿರಿಯ ನಾಯಕರಾದ ಚಂದ್ರು ಮುಖ್ಯಮಂತ್ರಿಯವರು ಮತ್ತು ಇನ್ನು ಅನೇಕ ದೊಡ್ಡ ವ್ಯಕ್ತಿಗಳು ನಮ್ಮನ್ನು ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಪಾರ್ಟಿ ಆರ್ಗನೈಸ್ ಮಾಡಬೇಕು, ಪಾರ್ಟಿ ಬೆಳೆಸಬೇಕು. ಪಾರ್ಟಿ ಏನಪ್ಪ ಅಂದರೆ ಎಲ್ಲಿ ಭ್ರಷ್ಟಾಚಾರ ನಡೀತದ ಅಲ್ಲಿ ಏನಪ್ಪ ಅಂತಂದರೆ ನಾವು ಹೋಗಿ ನಿಂದಿರಬೇಕು, ಭ್ರಷ್ಟಾಚಾರ ಆಗಲಾರ್ದಂಗೆ ನೋಡ್ಕೋಬೇಕು. ಮತ್ತು ಅಲ್ಲಿ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ ಇಲ್ಲಿ. ಮತ್ತು ರೈತರಿಗೆ ಏನಪ್ಪ ಅಂತಂದರೆ ವಿಮಾ ಜಮಾ ಆಗುತ್ತಾ ಇಲ್ಲ. ರೈತರು ಏನಪ್ಪ ಅಂದರೆ ಈಗಾಗಲೇ ಬರಗಾಲ ಪೀಡಿತ ಎಂದು ಸರ್ಕಾರ ಘೋಷಣೆ ಮಾಡಬೇಕು. ಮತ್ತು ಈಗ ಕುಡಿಲಿಕ್ಕೆ ನೀರು ಗುಲ್ಬರ್ಗ ಜಿಲ್ಲೆ ಆದ್ಯಂತ ಇಲ್ಲ, ಆ ಗುಲ್ಬರ್ಗ ಜಿಲ್ಲೆಗೆ ನೀರಿನ ಸವಲತ್ತು ಸರ್ಕಾರ ಮಾಡಿಕೊಡಬೇಕು ಮತ್ತು ಜಿಲ್ಲಾ ಆಡಳಿತ ಮಾಡಿಕೊಡ್ಬೇಕಂತೇಳಿ ನಾವು ಆಮ್ ಆದ್ಮಿ ಮುಖಾಂತರ ಈ ಒಂದು ಅಂಬೇಡ್ಕರ್ ಪುತ್ಥಳಿ ಎದುರು ನಿಂತು ನಾವಿದನ್ನು ಸರ್ಕಾರಕ್ಕೆ ಏನಪ್ಪ ಅಂತಂದರೆ ನಾವು ಮನವಿ ಮಾಡುತ್ತೇವೆ. ಮನವಿ ಒಪ್ಪಲಿಲ್ಲಪ್ಪ ಅಂತಂದರೆ ನಾವು ರಸ್ತೆ ಬೀದಿಗಿಳಿದು ಸಂಘರ್ಷ ಮಾಡ್ತೀವಿ, ಸ್ಟ್ರೈಕ್ ಮಾಡ್ತೀವಿ, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಇತ್ಯಾದಿ ಮತ್ತು ಇನ್ನೂ ಸ್ಟ್ರೈಕ್ಗಳನ್ನು ಮಾಡ್ತೀವಿ ಅಂತೇಳಿ ನಾನು ಹೇಳುತ್ತೇನೆ. ನಿಮ್ಮ ಹೆಸರು? ದೊಡ್ಡಪ್ಪಾಜಿ ಮಲ್ಕೇಡ್. पार्टी में घोषणा